ಪಾಕ್ ಉಗ್ರರಿಂದಲೇ ಪಾಕಿಸ್ತಾನಿ ಸೈನಿಕರ ಹತ್ಯೆಯಾಗಿದೆ. 20 ಪಾಕಿಸ್ತಾನಿ ಸೈನಿಕರ ಹತ್ಯೆ ಮಾಡಿದ ಟಿಟಿಪಿ. ವಜರಿಸ್ತಾನದಲ್ಲಿ ದಾಳಿ ನಡೆಸಿದ ಉಗ್ರರು, ಟಿಟಿಪಿ ಉಗ್ರರು. ಪಾಕ್ ಉಗ್ರರಿಂದಲೇ ಪಾಕಿಸ್ತಾನಿ ಸೈನಿಕರ ಹತ್ಯೆ ಆಗಿರುವಂಥದ್ದು. ಇಷ್ಟಾದರೂ ಕೂಡ ಬುದ್ಧಿ ಕಲಿಯಲ್ಲ ಪಾಕಿಸ್ತಾನ. ಉಗ್ರರನ್ನ ಪೋಷಿಸುವಂತಹ ರಾಷ್ಟ್ರ, ಉಗ್ರರು ಯಾವತ್ತಿಗೂ ಕೂಡ ಮುಳ್ಳೆ ಅನ್ನೋದು ಇನ್ನೂ ಅರಿವಿಗೆ ಬರ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಈಗ ಪಾಕ್ ಉಗ್ರರೇ ಪಾಕಿಸ್ತಾನಿ ಸೈನಿಕರನ್ನ ಹತ್ಯೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ವಜರಿಸ್ತಾನದಲ್ಲಿ ನಡೆದಂತಹ ದಾಳಿ, ಟಿಟಿಪಿ ಉಗ್ರರ ದಾಳಿಯಲ್ಲಿ 5 ಪಾಕಿಸ್ತಾನಿ ಸೈನಿಕರಿಗೆ ಗಾಯ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. 2 ಮಿಲಿಟರಿ ವಾಹನ ಧ್ವಂಸಗೊಂಡಿದೆಯಂತೆ. ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ ಉಗ್ರರ ದಾಳಿ ಆಗಿರುವಂಥದ್ದು. ಪಾಕ್ ಉಗ್ರರಿಂದಲೇ ಪಾಕಿಸ್ತಾನದ ಸೈನಿಕರ ಹತ್ಯೆಯಾಗಿದೆ. 20 ಪಾಕಿಸ್ತಾನಿ ಸೈನಿಕರನ್ನ ಉಗ್ರರು ಹತ್ಯೆ ಮಾಡಿದ್ದಾರೆ. 5 ಗಾಯ ಆಗಿದೆ ಅನ್ನೋದು ವರದಿಯಾಗ್ತಾ ಇದೆ. ಇದರ ಜೊತೆಗೆ 2 ಮಿಲಿಟರಿ ವಾಹನ ಧ್ವಂಸಗೊಳಿಸಲಾಗಿದೆಯಂತೆ. ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನಿ ಉಗ್ರರ ದಾಳಿ ಇದು. ಟಿಟಿಪಿ ಉಗ್ರರು, ತೆಹರಿಕ್ ಇ ತಾಲಿಬಾನ್ನ ಉಗ್ರರು ಮಾಡಿದಂತಹ ಕೃತ್ಯ. ಪಾಕಿಸ್ತಾನಕ್ಕೆ ಒಂದು ಕಡೆ ಭಾರತೀಯ ಸೇನೆಯ ದಾಳಿಯನ್ನ ತಡಿಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿ, ಮತ್ತೊಂದು ಕಡೆ ಬಲೂಚಿಗಳು ಮಾಡ್ತಾ ಇರುವಂತಹ ದಾಳಿಯಿಂದ ಪಾರಾಗಬೇಕು. ಈಗ ಪಾಕ್ ಉಗ್ರರೇ ಪಾಕಿಸ್ತಾನಿ ಸೈನಿಕರನ್ನ ಹತ್ಯೆ ಮಾಡ್ತಾ ಇದ್ದಾರೆ. ಭಾರತದ ದಾಳಿಯ ಬೆನ್ನಲ್ಲೇ ದಿವಾಳಿಯತ್ತ ಪಾಕಿಸ್ತಾನ. ಜಗತ್ತಿನ ಎದುರು ಹಣಕ್ಕಾಗಿ ಭಿಕ್ಷೆಗೆ ಇಳಿದಿದೆ ಪಾಕಿಸ್ತಾನ. ಆರ್ಥಿಕ ನೆರವಿಗೆ ಹಲವು ರಾಷ್ಟ್ರಗಳತ್ತ ಕೈ ಚಾಚಿದೆಯಂತೆ ಪಾಕಿಸ್ತಾನ. ಹಣ, ಶಸ್ತ್ರಾಸ್ತ್ರ ಪೂರೈಸುವಂತೆ ಮಿತ್ರ ರಾಷ್ಟ್ರಗಳಿಗೆ ಮೊರೆ ಇಟ್ಟಿದೆ. ಭಾರತದ ದಾಳಿಯಿಂದ ತೀವ್ರ ಆರ್ಥಿಕ ನಷ್ಟವಾಗಿದೆ ಪಾಕಿಸ್ತಾನಕ್ಕೆ. ವಿಶ್ವ ಬ್ಯಾಂಕ್ ಸೇರಿದ ಹಾಗೆ ಮಿತ್ರ ರಾಷ್ಟ್ರಗಳಿಗೆ ಪಾಕಿಸ್ತಾನ ಈ ರೀತಿ ಮನವಿ ಮಾಡಿಕೊಂಡಿದೆ. ಭಾರತದ ದಾಳಿಯ ಹೊಡೆತಕ್ಕೆ ಪತರ್ಗುಟ್ ಹೋಗಿದೆ ಪಾಕಿಸ್ತಾನ. ಆರ್ಥಿಕ ದಿವಾಳಿಯಾಗಿದೆ. ಹಣ, ಶಸ್ತ್ರಾಸ್ತ್ರ ಪೂರೈಸಿ ಅಂತ ಮಿತ್ರ ರಾಷ್ಟ್ರಗಳಲ್ಲಿ ಮೊರೆ ಇಡ್ತಾ ಇದೆ. ಭಾರತದ ದಾಳಿಯನ್ನ ಎದುರಿಸೋದಿಕ್ಕೆ ಪಾಕಿಸ್ತಾನ ಸಮರ್ಥವಿಲ್ಲ. ಹಣ ಬೇಕು, ಶಸ್ತ್ರಾಸ್ತ್ರಗಳು ಬೇಕು. ಇದರ ಪೂರೈಕೆಗಾಗಿ ಮಿತ್ರ ರಾಷ್ಟ್ರಗಳಲ್ಲಿ ಪಾಕಿಸ್ತಾನ ಈಗ ಮೊರೆ ಇಡ್ತಾ ಇದೆ. ಪಾಕಿಸ್ತಾನದ ಆರ್ಥಿಕ ದಿವಾಳಿಯ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್. ಪಾಕ್ ಜನರಿಗೆ ಎಟಿಎಂನಿಂದ ಹಣ ತೆಗೆಯೋದಿಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. 3,000ವರೆಗೆ ಮಾತ್ರ ಹಣ ತೆಗಿಬೇಕು ಅಂತ ಸೂಚನೆ ಇದೆ. 3,000ವರೆಗೆ ಮಾತ್ರ ಹಣ ತೆಗೆಯಲು ಅವಕಾಶ. ಹಾಗಾಗಿ ಎಟಿಎಂನ ಮುಂದೆ ಎಷ್ಟೊಂದು ಜನ ನಿಂತಿದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಕ್ಯೂ ಇದೆ, ದೊಡ್ಡ ಕ್ಯೂ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಎಟಿಎಂನ ಮುಂಭಾಗ. ಅಟ್ ಎ ಟೈಮ್ ಕೇವಲ 3,000 ರೂಪಾಯಿ ಅಷ್ಟೇ ಹಣ ತೆಗೆಯೋದಕ್ಕೂ ಕೂಡ ಮಿತಿಯನ್ನ ಹೇರಲಾಗಿದೆ. 3,000ದ ಮೇಲೆ 1 ರೂಪಾಯಿ ಕೂಡ ಬರಲ್ಲ. ಅದಕ್ಕಾಗಿ ಪಾಕಿಸ್ತಾನದಲ್ಲಿ ಎಟಿಎಂಗಳ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಆ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಆರ್ಥಿಕ ದಿವಾಳಿಯ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಇದೆ. ಪಾಕ್ ಜನರಿಗೆ ಎಟಿಎಂನಿಂದ ಹಣ ತೆಗೆಯೋದಕ್ಕೂ ಕೂಡ ನಿರ್ಬಂಧವನ್ನ ಹೇರಿದೆ ಪಾಕಿಸ್ತಾನ. ಕೇವಲ 3,000 ರೂಪಾಯಿ ಮಾತ್ರ ತೆಗಿಬಹುದು, ಅದಕ್ಕಷ್ಟೇ ಅವಕಾಶ. ಅದರ ಮೇಲೆ 1 ರೂಪಾಯಿ ಕೂಡ ಬರಲ್ಲ. ಇದರಿಂದ ಆತಂಕಗೊಂಡಂತಹ ಜನ ಎಷ್ಟು ಸಾಧ್ಯವೋ ಅಷ್ಟು ಬಂದು ಎಟಿಎಂ ಮುಂದೆ ಕ್ಯೂ ನಿಂತಿದ್ದಾರೆ, ಹಣ ವಿತ್ಡ್ರಾ ಮಾಡ್ತಿದ್ದಾರೆ.
ATMಗಳಲ್ಲಿ ಹಣ ತೆಗೆಯೋದಕ್ಕೂ ಕೂಡ ಈಗ ಪಾಕಿಸ್ತಾನ ಮಿತಿ ಹೇರಿದೆ ಅಂತಂದ್ರೆ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದು ಬಟಾಬಯಲಾಗಿದೆ. ಒಂದು ಕಡೆ ಭಾರತದ ದಾಳಿಯನ್ನ ಎದುರಿಸಬೇಕು ಪಾಕಿಸ್ತಾನ. ಅದಕ್ಕಾಗಿ ಹಣ ಮತ್ತು ಶಸ್ತ್ರಾಸ್ತ್ರ ಇದರ ಪೂರೈಕೆಗಾಗಿ ಮಿತ್ರ ರಾಷ್ಟ್ರಗಳ ಬಳಿ ಮೊರೆ ಇಡ್ತಾ ಇದೆ, ಬೇಡಿಕೊಳ್ತಾ ಇದೆ, ಭಿಕ್ಷೆ ಬೇಡ್ತಾ ಇದೆ. ಇನ್ನೊಂದು ಕಡೆ ಪಾಕಿಸ್ತಾನದ ಜನರಿಗೆ ಹಣ ವಿಡ್ರಾಗೆ ನಿರ್ಬಂಧವನ್ನ ಹೇರಿದೆ. 3,000 ರೂಪಾಯಿ ಮಾತ್ರ ATMನಿಂದ ಹಣ ತೆಗಿಬಹುದು. ಪಾಕಿಸ್ತಾನ ಪ್ರಧಾನಿಯ ವಿರುದ್ಧ ಸಂಸತ್ನಲ್ಲಿ ಅಸಮಾಧಾನ. ಬಹಿರಂಗವಾಗಿಯೇ ಪ್ರಧಾನಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಂಸದರು. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಸಂಸದರು. ಅವರ ಕಾರ್ಯವೈಖರಿಯ ವಿರುದ್ಧವಾಗಿ ಮಾತನಾಡಿದ್ದಾರೆ ಸಂಸದರು. ಶಹಬಾಜ್ ಶರೀಫ್ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಸಂಸದರು. ಭಾರತದ ದಾಳಿಯ ಬೆನ್ನಲ್ಲೇ ಒಂದು ಕಡೆ ದಿವಾಳಿಯಾಗಿದೆ ಪಾಕಿಸ್ತಾನ, ಮತ್ತೊಂದು ಕಡೆ ಅವರದ್ದೇ ಪಕ್ಷದ ನಾಯಕರು ಸಂಸದರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪ್ರಧಾನಿ ಶಹಬಾಜ್ ಶರೀಫ್ ವಿರುದ್ಧ ಗರಂ ಆಗಿದ್ದಾರೆ ಸಂಸದರು. ಬಹಿರಂಗವಾಗಿಯೇ ಮಾತನಾಡ್ತಾ ಇದ್ದಾರೆ. ಪ್ರಧಾನಿಯ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.